ನಮಸ್ತೆ ಎಲ್ಲರಿಗೂ. ನಮ್ಮ ನಾರಾಯಣಿ ಕಿಚನ್ನಲ್ಲಿ ಈ ದಿನ ತರಕಾರಿ ಬಾತ್ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಸಮಯ ಏನು ಬೇಕಾಗಿಲ್ಲ, ತುಂಬ ಪದಾರ್ಥಗಳು ಬೇಕಾಗಿಲ್ಲ. ಸಿಂಪಲ್ಲಾಗಿ ಲಂಚ್ ಬಾಕ್ಸ್ಗೆ ಇದನ್ನು ಮಾಡ್ಕೋಬೋದು. ಮತ್ತು ಬ್ಯಾಚುಲರ್ ಆಫೀಸಿಗೆ ಮಕ್ಕಳಿಗೆ ಸ್ಕೂಲ್ಗೋಸ್ಕರ ಲಂಚ್ ಬಾಕ್ಸ್ ಬೇಕಾಗುತ್ತಲ್ಲ, ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಈಗ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ಒಲೆ ಹಚ್ಕೊಳ್ಳೋಣ. ಮೊದಲು ಬಾತಿಗೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಬೇಕು ಮಸಾಲೆ. ಕುಕ್ಕರ್ ಕಾಯಿಲಿದ್ದು ಇದರಲ್ಲೇ ಮಸಾಲೆ ರೆಡಿ ಮಾಡ್ಕೊಂಡು ನಂತರ ಇದರಲ್ಲೇ ಬಾತನ್ನ ಮಾಡ್ಕೊಳ್ಳೋಣ. ರೈಸ್ ಬಾತ್. ಪ್ಯಾನ್ ಕಾದಿದೆ, ಎಣ್ಣೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. 1 ಇಂಚಷ್ಟು ಚಕ್ಕೆ, 4 ಏಲಕ್ಕಿ, ಒಂದು 4 ಲವಂಗ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ. ನಮಗೆ ಈ ಬಾತಿಗೆ ಈ ಮೆಣಸಿನ್ಕಾಯಿನೇ ಖಾರ, ಅದರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿ, ಹೆಚ್ಚು ಕಾಲ ಇರುತ್ತೆ, ಬೇಗ ಅಳಿಸೋಗೋದಿಲ್ಲ. 1 ಟೀ ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಇದನ್ನು ಬಾಡಿಸ್ಕೊಂಡ್ರೆ ಸಾಕು, ಹಸಿ ವಾಸನೆ ಎಲ್ಲ ಹೋಗಲಿ. ಹಸಿ ವಾಸನೆ ಎಲ್ಲ ಹೋಗಿದೆ. ಈ ಸ್ಟೇಜಲ್ಲಿ ನಾವು ಇದನ್ನು ತಣ್ಣಗಾದ್ಮೇಲೆ ರುಬ್ಕೊಂಬಂದ್ಬಿಡೋಣ. ಈಗ ಮಸಾಲೆ ಪೇಸ್ಟ್ ಮಾಡೋದಕ್ಕೆ ತಣ್ಣಗಾಯಿತು ತೊಗೊಂಡು ಮತ್ತೆ ಅದೇ ಕುಕ್ಕರ್ನ ಇಟ್ಟಿದ್ದೀನಿ. ಸ್ವಲ್ಪ ಬಾತಿಗೆ ಬೇಕಾದಂಥ ಎಣ್ಣೆನೂ ಹಾಕಿ, ಎಣ್ಣೆ ಕಾದಿದೆ. ಒಂದು 10 ಕಾಳು ಮೆಣಸು, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ದಪ್ಪ ಸೈಜು ಈರುಳ್ಳಿ ಇದು ಅರ್ಧ kg ಅಕ್ಕಿಗೆ ನಾನು ಮಾಡ್ತಾ ಇರೋದು. ಒಂದು 4 ರಿಂದ 5 ಜನ ಇದನ್ನು ಊಟ ಮಾಡ್ಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, 2 ಸ್ಪೂನ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ತಳ ಹಿಡಿಯುತ್ತೆ. ಅದು ಹಿಡಿದೇ ಇರೋಂಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ ರೈಸಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾವು. ಹಾಗೆ ಈರುಳ್ಳಿನೂ ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಬೇಗ ಬಾಡುತ್ತೆ, ತಳನೂ ಹಿಡಿಯೋದಿಲ್ಲ. ಈಗ ಕಸ್ತೂರಿ ಮೇಥಿ ಕ್ರಷ್ ಮಾಡಿ ಇಟ್ಕೊಂಡಿರೋದು 1 ಚಮಚದಷ್ಟು ಹಾಕ್ಕೊಳ್ಳಿ. ನಾನು ಬೀನ್ಸು, ಕ್ಯಾರೆಟು ಮತ್ತು ಗೆಡ್ಡೆಕೋಸು, ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಹಾಕೋಣ. ಬಟಾಣಿ, ಆಲೂಗಡ್ಡೆ, ಕಾಲಿಫ್ಲವರು ಯಾವ ತರಕಾರಿ ಬೇಕೋ ಅದು ನಿಮ್ಮ ಇಷ್ಟ. ಈಗ ಯಾವುದು ಇಷ್ಟವಾಗಿರುತ್ತೋ ತರಕಾರಿ ಅದನ್ನು ಸೇರಿಸ್ಕೊಂಡು ಈ ಬಾತ್ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆಯಲ್ಲಿ 1 ರಿಂದ 2 ನಿಮಿಷ ಬಾಡಿಸ್ಕೊಳ್ಳಿ ಇದನ್ನು. ಈ ತರಕಾರಿ ಬಾತು ಒಂದು 30 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಈಗ ನಾವು ಆಗಲೇ
ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಮಾಡಿ ತಂದಿದ್ದೀನಿ. ತುಂಬ ನೈಸಾಗಿ ಮಾಡ್ಕೋಬೇಡಿ, ಸ್ವಲ್ಪ ತರಿ ತರಿ ಆಗಿದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ. ಈ ಮಸಾಲೆಯನ್ನು ಉರಿದೇರನ ಹಾಗೆ ರುಬ್ಬಿ ಹಾಕ್ಕೋಬೋದು. ಹುರಿದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಬೇಗ ಅಳಿಸ್ದಿರ ಇನ್ನೊಂದು ಸ್ವಲ್ಪ ಹೆಚ್ಚು ಕಾಲ ಇರುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಮತ್ತೆ ಒಂದೇ ಒಂದು ನಿಮಿಷ ಇದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಮೀಡಿಯಮ್ ಸೈಜ್ 2 ಟೊಮೆಟೊನ ಸೇರಿಸ್ತಾ ಇದ್ದೀನಿ ನಾನು ಇದರಲ್ಲಿ. ನೀರು ಸೇರಿಸೋಣ. 1ಕ್ಕೆ 2ರಷ್ಟು ನೀರು. ನೀರು ಕುದ ನಂತರ ಅಕ್ಕಿ ಸೇರಿಸೋಣ. ಚೆನ್ನಾಗಿ ನೀರು ಕುದೀತಾ ಇದೆ. ಈಗ ಅಕ್ಕಿ ಸೇರಿಸ್ಬಿಡೋಣ. ನಾನು ಮೊದಲೇ ನೆನೆಸಿಟ್ಟಿದ್ದೀನಿ, ತೊಳೆದು ನೀರು ಚೆನ್ನಾಗಿ ಬಸಿದು ಇದಕ್ಕೆ ಬಿರಿಯಾನಿ ಎಲೆ ಮತ್ತು ಚಕ್ಕೆ ಲವಂಗ ಇದೆಲ್ಲ ಒಗ್ಗರಣೆಗೆ ಏನು ಬೇಕಾಗಿಲ್ಲ. ಚಕ್ಕೆ ಲವಂಗ ಎಲ್ಲ ನಾವು ರುಬ್ಕೊಂಡಿದ್ದೀವಲ್ವ, ಅದಾಗಿ ಇದಕ್ಕೆ ನಾವು ಒಗ್ಗರಣೆಗೆ ಬಿರಿಯಾನಿ ಎಲೆ ಮತ್ತು ಬೇರೆ ಅನಾನಸ್ ಹೂವು ಇದೆಲ್ಲ ಏನು ಬೇಕಾಗಿಲ್ಲ. ಇಷ್ಟೇ ರುಬ್ಬೋದಕ್ಕೆ ಚಕ್ಕೆ ಲವಂಗನೇ ಸಾಕು. ಉಪ್ಪು ನೋಡ್ಕೊಳ್ಳಿ. ಈ ಸ್ಟೇಜಲ್ಲಿ ಅಕ್ಕಿ ಹಾಕಿದ ನಂತರನೇ ಉಪ್ಪು ನೋಡಬೇಕು, ಆವಾಗಲೇ ಅದು ಕರೆಕ್ಟಾಗಿ ಇದೆಯಾ ಇಲ್ವಂತ ಗೊತ್ತಾಗುತ್ತೆ. ನೀರಿಗೆ ಚೆಕ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಅಕ್ಕಿ ಹಾಕಿದ ನಂತರ 1 ನಿಮಿಷ ಬಿಟ್ಟಾದ ನಂತರ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಈಗ ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಹಾಕ್ಕೊಬೇಕು. ಹುರಿದು ಹಾಕ್ಕೋಬೋದು, ಹಾಗೇನೂ ಹಾಕ್ಕೋಬೋದು. ಹುರಿದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಸ್ಪೂನಷ್ಟು ತುಪ್ಪ ಹಾಕೋಣ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಬಿಟ್ಟು ವೆಯ್ಟ್ ಹಾಕೋಣ. ಅದಕ್ಕೆ ಎರಡು ವಿಸಿಲ್ ಬಂದ ನಂತರ ನೋಡೋಣ ಹೇಗಿದೆ ಅಂತ. ಪಲಾವು ಅಥವಾ ತರಕಾರಿ ಬಾತು ಹೋಗಿದೆ. ಟೊಮೆಟೊ ಈ ರೀತಿ ಮಸಾಲೆ ನೀರಲ್ಲಿ ಬೆಂದಾಗ ಅದು ಟೊಮೆಟೊ ಅಂತ ತಿಂದು ನೋಡಿ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ.
ಫ್ರೈ ಮಾಡಿದಾಗ ಅದು ಮ್ಯಾಶ್ ಆಗಿಬಿಡುತ್ತೆ, ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಈ ಥರ ಟೊಮೆಟೊ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ತರಕಾರಿ ಬಾತು ರೆಡಿಯಾಗಿದೆ. ತರಕಾರಿ ಬಾತು ರೆಡಿಯಾಗಿದೆ. ಇದನ್ನು ಚಟ್ನಿ ಜೊತೆ ತಿಂದು ನೋಡಿ. ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ.